ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಶಿವಯೋಗಿ ಸಿದ್ದರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ. ಅರಿಷಡ್ವರ್ಗಗಳಿಲ್ಲದವ ಶರಣನೆಂಬುದು ಅದೆಂತಯ್ಯ. ಅರಿಷಡ್ವರ್ಗಗಳಿಲ್ಲದವ ಶರಣನೆಂಬುದು ಅದೆಂತಯ್ಯ. ಕಾಮವದು ಲಿಂಗಾರ್ಚನೆಯಲ್ಲಿ, ಕಾಮವದು ಲಿಂಗಾರ್ಚನೆಯಲ್ಲಿ, ಕ್ರೋಧವದು ಸಣ್ಮತ್ತ ನಾಶದಲ್ಲಿ, ಕ್ರೋಧವದು ಸಣ್ಮತ್ತ ನಾಶದಲ್ಲಿ, ಲೋಭವದು ಸಮ್ಯಕ್ ಜ್ಞಾನದಲ್ಲಿ, ಲೋಭವದು ಸಮ್ಯಕ್ ಜ್ಞಾನದಲ್ಲಿ, ಮೋಹವದು ಮುಕ್ತಂಗನೆಯಲ್ಲಿ, ಮೋಹವದು ಮುಕ್ತಂಗನೆಯಲ್ಲಿ, ಮದವದು ಧಮನದಲ್ಲಿ, ಮದವದು ಧಮನದಲ್ಲಿ, ಮತ್ಸರವದು ಶಮನದಲ್ಲಿ, ಮತ್ಸರವದು ಸಮನದಲ್ಲಿ. ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನೋಡ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಇಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರು ಏನು ಹೇಳ್ತಾರೆ ಅಂದರೆ, ಈ ನಮ್ಮಲ್ಲಿ ಈ ತನುವಿನಲ್ಲಿ ಮನದಲ್ಲಿ ಇರುವಂಥ ಈ ಅರಿಷಡ್ವರ್ಗಗಳೇನಿದಾವಲ್ಲ, ನಾವು 6 ಅರಿಗಳು ಅಂತ ಏನು ಕರಿತೇವಲ್ಲ, ಈ 6 ಅರಿಗಳು, ಅವು 6 ಅರಿಗಳನ್ನು ಅರಿವಿನೊಳಗೂ ಅಳವಡಿಸಿಕೊಳ್ಬೋದು. ಅವುಗಳನ್ನು ಒಂದು ಅಜ್ಞಾನದಲ್ಲಿಯೂ ಅದನ್ನು ಅಳವಡಿಸಿಕೊಳ್ಬೋದು. ಆದರೆ ಅಲ್ಲಿ ಏನು ಹೇಳ್ತಾರೋ, ಅರಿಷಡ್ವರ್ಗಗಳಿಂದ ನಿಲ್ಲದವ ಶರಣನೆಂಬುದು ಅದೆಂತಯ್ಯ. ಆದರೆ ಅರಿಷಡ್ವರ್ಗಗಳು ಇವು ಕಾಮ, ಕ್ರೋಧ, ಮೋಹ, ಮದ, ಮತ್ಸರ ಇವೇನಿದಾವಲ್ಲ, ಇವುಗಳು ಇಲ್ಲದವ ಶರಣ ಅಂತ ಹೇಳ್ತಾರೆ. ಅದು ಹೇಗೆ ಅಂತ ಕೇಳ್ತಾರೆ. ಅದಕ್ಕೆ ಆ ಅರಿಷಡ್ವರ್ಗಗಳನ್ನು, ಅವುಗಳನ್ನು ಕಾಮ ಕ್ರೋಧಾದಿಗಳನ್ನು ಎದಕ್ಕೆ ಬಳಸ್ಕೋಬೇಕು, ಅದನ್ನು ಎದಕ್ಕೆ ಉಪಯೋಗ ಮಾಡಿಕೊಳ್ಬೇಕು ಅನ್ನೋದನ್ನು ಇಲ್ಲಿ ಸಿದ್ದರಾಮೇಶ್ವರರು ಇಲ್ಲಿ ಹೇಳ್ತಾರೆ. ಕಾಮವದು ಲಿಂಗಾರ್ಚನೆಯಲ್ಲಿ ಅಂದರೆ, ಆ ಕಾಮ ಏನಿದೆ ನಮ್ಮ ಒಂದು ಆಶೆ, ಅದು ಆ ಲಿಂಗಾರ್ಚನೆಯಲ್ಲಿ ಅದನ್ನು ತೊಡಗಿಸಿಕೊಳ್ಳಬೇಕು. ಒಂದು ಆಶೆಯಿಂದ ಆ ಲಿಂಗ ಪೂಜೆಯನ್ನು ನಾವು ಅದನ್ನು ತೊಡಗಿಸಿಕೊಳ್ಬೇಕು. ಅದನ್ನು ಕೆಟ್ಟ ಕಾರ್ಯಗಳಿಗೆ ಬಳಸಿಕೊಳ್ಳದೆ ಲಿಂಗಾರ್ಚನೆಗೆ ಆ ಕಾಮವನ್ನು ಬಳಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದೆ ಅದು ಹೇಳ್ತಾರೆ ಅವರು, ಕ್ರೋಧವದು ಸಣ್ಮತ್ತ ನಾಶದಲ್ಲಿ ಅಂದರೆ, ಅಲ್ಲಿ ಕ್ರೋಧ ಇರಬೇಕು. ತನ್ನಲ್ಲಿರುವಂಥ ಕೆಟ್ಟ ಗುಣಗಳನ್ನು ತೊಲಗಿಸಿಕೋದಕ್ಕೆ ಅದು ಕ್ರೋಧ ಅಲ್ಲಿ ಅಳವಡಬೇಕು ಅಂತ ಹೇಳ್ತಾರೆ. ಹಾಗೆ ಲೋಭವದು ಸಮ್ಯಕ್ ಜ್ಞಾನದಲ್ಲಿ ಅಂದರೆ, ಲೋಭ ಅದು ಇರಬೇಕು. ಎದಕ್ಕೋಸ್ಕರ ಅಂದರೆ, ಒಂದು ಸಮ್ಯಕ್ ಜ್ಞಾನ ಅಂದರೆ ಜ್ಞಾನ ಒಂದು ಸಂಪಾದನೆಯಲ್ಲಿ, ಆ ಜ್ಞಾನವನ್ನು ಸಂಪಾದನೆ ಮಾಡುವಕ್ಕೋಸ್ಕರ ಆ ಲೋಭ ನಮ್ಮಲ್ಲಿರಬೇಕು ಅಂತ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರವರು, ಮೋಹವದು ಮುಕ್ತಂಗನೆಯಲ್ಲಿ, ಆ ಮೋಹ ಇರಬೇಕು. ನಾವು ಮುಕ್ತರಾಗಿ ನಮ್ಮ ಅಂಗ ಮುಕ್ತವಾಗಿರೋದಕ್ಕೆ ಮೋಹವನ್ನು ನಾವು ಬಳಸಿಕೊಳ್ಳಬೇಕು ಅಂತ. ಹಾಗೆ ಮದವದು ಧಮನದಲ್ಲಿ ಅಂದರೆ, ಮದ ಇರಬೇಕಂತ ನಮ್ಮ ಮನಸ್ಸನ್ನು ಒಂದು ದಮನ ಮಾಡೋಕೆ ಅಂದರೆ, ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಹೋಗುವ ಒಂದು ಮನಸ್ಸನ್ನು ಅಲ್ಲಿ ದಮನ ಮಾಡ್ಕೋಬೇಕು. ಅದನ್ನು ಒಂದು ಹತೋಟಿಗೆ ತರಬೇಕು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರವರು, ಮತ್ಸರವದು ಶಮನದಲ್ಲಿ, ಅಲ್ಲಿ ಮದ ದಮನದಲ್ಲಿರಬೇಕು, ಮತ್ಸರ ಶಮನದಲ್ಲಿ. ಅಂದರೆ ಮತ್ಸರ ಏನು ಮಾಡಬೇಕಂದ್ರೆ, ಅಲ್ಲಿ ಒಂದು ಶಾಂತ ರೂಪದಿಂದ ಇರೋದಕ್ಕೋಸ್ಕರ ಆ ಮತ್ಸರವನ್ನು ನಾವು ಅಲ್ಲಿ ಬಳಸಿಕೊಳ್ಬೇಕು. ಆದರೆ ಈ ಸಿದ್ದರಾಮೇಶ್ವರರು ಇಲ್ಲಿ ಈ ವಚನದಲ್ಲಿ ಹೇಳ್ತಾರಂದರೆ, ನಾವು ಆ ಅರಿಷಡ್ವರ್ಗಗಳನ್ನು 6 ಅರಿಗಳನ್ನು ನಾವು ಅದು ಬೇರೆದಕ್ಕೆ ಉಪಯೋಗ ಮಾಡಿಕೊಳ್ಳದೆ ಈ ರೀತಿ ಲಿಂಗಾರ್ಚನೆಗೆ ನಮ್ಮಲ್ಲಿರುವಂಥ ಅವಗುಣಗಳನ್ನು ತೊಲಗಿಸ್ಕೋಸ್ಕರ ಒಂದೊಂದನ್ನು 6 ಅರಿಗಳನ್ನು ಬಳಸಿಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ಅದು ಒಂದು ಸಣ್ಣ ಒಂದು ಉದಾಹರಣೆಯನ್ನು ನಾವು ಕೊಡಬೇಕಾದ್ರೆ,
ಈ ಒಂದು ನಾವು ಒಂದು ಕತ್ತಿ ಅಥವಾ ಒಂದು ಚಾಕು ಇರ್ತೈತಿ, ಅದನ್ನು ಒಂದು ಕಾಯಿಪಲ್ಯ ಹೆಚ್ಚೋಕ್ಕೋಸ್ಕರ ಬಳಸ್ಕೋಬೋದು ಆಯುಧವನ್ನು, ಅಥವಾ ಮತ್ತೊಬ್ಬರಿಗೆ ತಿವಿಯೋದಕ್ಕೋಸ್ಕರ ಅದನ್ನು ಬಳಸ್ಕೊಳ್ಬೋದು. ಅಲ್ಲಿ ನಾವು ಎದಕ್ಕೋಸ್ಕರ ಅದನ್ನು ಬಳಸ್ಕೊಳ್ತೇವೆ ಅನ್ನೋದು ನಮ್ಮ ಮನಸ್ಥಿತಿ ಮೇಲೆ ಇರ್ತದೆ. ಅದು ಆಯುಧದ್ದು ತಪ್ಪಲ್ಲದು, ನಮ್ಮಲ್ಲಿರುವಂಥ ಭಾವನೆ ಏನಿದೆಯಲ್ಲ, ನಮ್ಮ ಮನಸ್ಸು ಏನಿದೆಯಲ್ಲ, ಅದರ ತಪ್ಪೇ ಹೊರತು ಆ ಆಯುಧದ್ದಲ್ಲ. ಅದು ಆಯುಧ ಇದ್ದಾಗೆ ಇರ್ತದೆ. ಅದು ಹಾಗೆ ನಮ್ಮಲ್ಲಿರುವಂಥ ಈ ಅರಿಷಡ್ವರ್ಗಗಳು ಇದ್ದಾಗೆ ಇರ್ತಾವೆ. ಅದನ್ನು ನಾವು ಯಾವ ರೀತಿ ಬಳಸಿಕೊಳ್ಳಬೇಕು, ಯಾವುದಕ್ಕೆ ಯಾವುದನ್ನು ವಿನಿಯೋಗ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗೆ ನಾವು ಅಂಥ ತಿಳುವಳಿಕೆ, ಆ ಜ್ಞಾನ ನಮಗೆ ಬರಬೇಕಾಗಿತ್ತಂದ್ರೆ ಮತ್ತೆ ನಾವು ಅಲ್ಲಿ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿದಾಗ ಅಂತಹ ಒಂದು ಜ್ಞಾನ, ಕಾಮ ಕ್ರೋಧಾದಿಗಳನ್ನು ಯಾವ ರೀತಿ ಬಳಸಿಕೊಳ್ಳಬೇಕು ಅನ್ನುವಂಥ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.